ಎಲ್ಲರಿಗೂ ನಮಸ್ಕಾರ ರೀ. ಭಾಳ ಚಂದದಿರ ಅನ್ಕೊಂಡು ನಾನು ಹಿಂಗೆ ಕುಂತಿರ ನೋಡಿ ಅನ್ಕೊಳಕತ್ತಿರಲ್ಲ, ಏನೋ ಆಗೈತಿ ಏನೋ ಬಡ್ಕೊಂಡೈತಂತ. ಈಗ ಎಟ್ಟತಿ ತಿಳಿದು ಅವಾಗೇಳಿ ಸೂರ್ಯ ನೆತ್ತಿ ಮೇಲೆ ಬಂದು ಉರಿ 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 ಅಂಚಿನ ಮೇಲೆ ಹುಡ್ದಂಗೆ ಉರಿಯಾಕತ್ತಿದ್ರು ಇನ್ನೂ ಹೆಚ್ಚಾಗುತ್ತೆ ನಮ್ಮ ಗೌಡ್ಸೇನಿಗೆ. ಮಹಾರಾಜ್ರ ಮೊಮ್ಮಗಳಲ್ಲ ಮಕ್ಕೋತಾಳ ಮತ್ತ ಇನ್ನೇನು ಮಾಡ್ಯಾಳು? ಏನು ಕೇಳೋರ ಮನೆಗಿನ ಹತ್ತದಳ ಕತ್ತದಳ ಸುಮ್ಮನೆ ಏನೋ ಬಾಯ್ಸತೆ ಕತ್ತದಳ ಏನು ಮಾಡ್ಕೋತಾಳಕ್ಕಿ. ನಾನು ಅಂತ ಕಿದ್ದಲ್ಲೇ ಇಟ್ಟೋ ತಿಂತಾನ ಮಕ್ಕೊಂಡಾಳ. ಎಷ್ಟಾಗೈತೆ ಟೈಮು 5 ಗಂಟೆ ಆಗೈತಿ, ಇನ್ನೂ ಮಕ್ಕೊಂಡಾಳ. ಮುಂಜಾನೆ ಏಮ್ ಆಗೈತಿ, 5 ಗಂಟೆ. ಸೂರ್ಯ ನೆತ್ತಿ ಮೇಲೆ ಬಂದನ ಅಂತ ನಾ ಇಲ್ಲಿ ಇಟ್ಟು ಒಡ್ಕೊಲಿಲ್ಲ ಅಂದ್ರೆ ಅಲ್ಲಿ ಟೇಪ್ ಕಡೆ ಕೇಳ್ಸಂಗಿಲ್ಲ. ನಾ ಬೆಳಗ್ಗೆ ಎದ್ದು ಸುಪ್ರಭಾತ ಹಾಡಿದ ಮೇಲೆನ ಈ ಮನೆ ಬೆಳಕ್ರಿ ಅದು. ನನ್ನ ಸುಪ್ರಭಾತ ಸ್ಟಾರ್ಟ್ ಆದ್ಮೇಲೆ ಆ ಮೋರಿಗೆ ಕಿವಿ ಕೇಳಿಸಿ ನನ್ನ ಪ್ರಭಾತ ಕೇಳ್ಕೊಂಡು ಎದ್ದು ಬರ್ತಾವ ಹೊರಕ. ಅತ್ತಿ ಸುಪ್ರಭಾತ ಸ್ಟಾರ್ಟ್ ಆದ್ರನ ಎದ್ದೊಳದು ನಮ್ಮ ಮಹಾರಾಣಿ. ಇರ್ಲಿ 2 ದಿನ ನಡೆಸ್ತೀನಿ ನಿಮ್ಮ ಅಪ್ಪ ನಿಮ್ಮ ಬರ್ಲಿ ಮಾತಾಡ್ತೀನಿ ನಾವು. ಹಚ್ಚಿದ್ದೇನೆ ಫೋನ್ ಅವಾಗ ಶುರುವಾತ್ ತಗೋ ಇನ್ನು ಇಡೀ ದಿವಸ ಇದ್ರಾಗ ಕಳಿತಾಳ. ಅವ್ರ ಫೋನ್ ಸಿದ್ದ ಹಿಡ್ಕೊಂಡು ನಿಂತಿರ್ತಿಲ್ಲ. ಏನ್ ಮಾಡಕತ್ತ ಒಂದು 20 ಬೇರೆ ಅಸ್ತಾರ ಅವ್ರವು. ಯಾಕೆ ಏನು ಉಣ್ಣಕ್ಕೆ ಆಗಂಗಿಲ್ಲ ಅವನಂಗೆ. ಎಷ್ಟೊತ್ತಿ ತಿಳಿತೈತೆ ಅವಾಗ ಇದ್ದಳ್ಳಿ. ನಾ ಯಾಕೆ ಕೇಳ್ಕೆಟ್ಟಾಗಬೇಕು? ನಾ ಯಾಕೆ ಕೇಳ್ಕೊಂಡು ಸಾಬರನ್ನ ಬಿಟ್ಬಿಟ್ಟಿ. ನನಗೆ ಬ್ಯಾಡದು. ಹಲೋ, ನಾನು ನಿಮ್ಮ ಮಾತಾಡ್ಲಿಕತ್ತೀನಿ. ಏನು ಮಾಡ್ಲಿಕತ್ತಿ? ಅತಿ ಚಾ ಕೊಟ್ಟಿ? ಪುಣ್ಯ ಮಾಡ್ಯಾರ ತಗೊಂಡು ಮೆತ್ತಿ ನಮ್ಮನೆಗೆ ಐತಿ. ಸೂರ್ಯ ನೆತ್ತಿ ಮೇಲೆ ಬಂದ್ರು ಒಂದು ಕಪ್ ಚಾ ಇಲ್ಲ ಏನಿಲ್ಲ. ಕುತ್ಕೊಂಡು ನೋಡು ಹೊರಗೆ. ಅತ್ತಿ ಪುಣ್ಯನ ನಿಮ್ಮ ಅತ್ತಿ ಪುಣ್ಯ ಮಾಡ್ದಲ್ಲ. ನಿನ್ನಂತ ಸೊಸಿ ಮನೆಗೆ ಹಂಗಿದಿ ನಾಲ್ಕು ಪುಣ್ಯನ. ಇವಾಗ ಏನು ಗೊತ್ತಾಗಂಗಿಲ್ಲ ಇವ್ರಿಗೆ. ನಾ ಹೋಗ್ಬೇಕು. ನಾ ಹೋದ್ಮೇಲೆ ಅತ್ತಿ ಬೆಲೆ ಏನಂತ ಗೊತ್ತೈತಿ. ನನ್ನ ಗೊತ್ತೈತಿ. ನನ್ನ ಗಂಡ ಎಂಟಿ ಬೆಲೆ ಗೊತ್ತೈತಿ. ಈಗೇನು ಗೊತ್ತೈತಿ? ಈಗೇನು ಗೊತ್ತಾಗಂಗಿಲ್ಲ. ಸರಿ ತಗೋ ಆಯ್ತು. ಕೊಟ್ಟಿಲ್ಲ ಚಾ ನಿಮ್ಮ ಅತ್ತಿಗೆ. ಪುಣ್ಯ ಮಾಡ ತಗೋ. ನಾಷ್ಟ ಕೊಡ್ಬೇಕು ನಿಮ್ಮ ಅತ್ತಿಗೆ. ಕೊಡು ತಗೋ ಮಾಡಲ್ಲ. ಪುಣ್ಯ ಮಾಡಿ ನೋಡು. ಅತ್ತಿನ ಪುಣ್ಯ ಮಾಡಿಬಿಟ್ಟ ಅನ್ಸುತ್ತ. ಯವ್ವ ಎಂಥ ಮಗಳಿತ್ತು ಬಿಟ್ಟವ. ನನ್ನ ಮಕ್ಕಳ ಇರ್ಬೇಕು ನೋಡು. ಅತ್ತೆರಿಗೆ ಬಂದೆ ನನಗೆ ಗೊತ್ತು. ಆಸ್ತಿ ಹಾಸ್ಕೊಡು. ಅದನ್ನ ಹೇಳ್ಬೇಕು ನೋಡು. ಅತ್ತಿಗೆ ಏನಾರ ಬೇಕು ಅಂತಂದ್ರೆ ಅದನ್ನ ಹೇಳಿ ಮಾಡಿಸ್ಕೋಬೇಕು. ಈಗಿನ ಸ್ವಸ್ತ್ಯಾರ ನಾವು ಅತ್ತಿ ಹೇಳಕ್ಕಿಂತ ಮುಂಚೆ ಹೋಗಿ ಹಾಸ್ಕೊಡೋ ಬದಲು ಅತ್ತಿಗೆ ಆಸ್ತಿ ಹಾಸ್ಕೊಡ್ತಿದ್ವಿ. ಮಕ್ಕಳು ಅತ್ತಿ ಬೆಚ್ಚಗ ಅಂತೇಳಿ. ಸ್ವಲ್ಪ ಅಂಗಡದಾಗ ಹಾಸು, ಅಲ್ಲೇ ಮಕ್ಕೋತೀನಿ. ಸಣ್ಣ ಗಾಳಿ ಬೀಸಕತ್ತಿ. ಇಲ್ಲಾಂದ್ರೆ ಇಟ್ಕೊಂಡು ಬಿಡ ಅಲ್ಲೇ. ಮತ್ತೇನೈತಿ? ನಾನೇ ಇದ್ರೆ ನನ್ನ ಸೊಸೆಗೆ ಟೇಪ್ ರಿಕಾರ್ಡ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ಸೀದಾ ಬಾಂಡೆ ಮೇಲೆ ಟೇಪ್ ರಿಕಾರ್ಡ್ ಸ್ಟಾರ್ಟ್ ಮಾಡ್ತಾಳೆ ನನ್ನ ಸೊಸೆ. ಯಾಕಂದ್ರೆ ಆಚಿಗೆ ಟೇಪ್ ರಿಕಾರ್ಡ್ ಬಾಂಡೆ ಮೇಲೆ ಬಿಟ್ಟು ಬಾಯಿನ ತೋರ್ಸ್ಕೊಳಕ್ ಆಗಂಗಿಲ್ಲ. ತೋರಿಸಿದ್ರೆ ಐತಲ್ಲ ಇದ್ದನ್ನ ನಡೀತೈತೆ. ಅವ್ನು ಯಾರು ಬಂದ್ರೆ ಬಿಡ್ಸ್ಕೊಳಂಗಿಲ್ಲ. ಬಿಡಿಸಿದ್ರು ಬಿಡ ಮಗಳೆಲ್ಲ ನನಗೆ ಗೊತ್ತಿತ್ತು. ಅದು ಗೊತ್ತಿದ್ದು ಅದಕ್ಕೆ ಬಾಂಡೆ ಮೇಲೆ ಒಂದು 4 ಹೋಗೋದು ಬಿಟ್ರೆ ಅದು ಟನ್ 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 ಅಂತ ತಲೆ ಹೊಡ್ಕೊತದ ಸಾಮಾನು. ಅಲ್ಲೇ ಸಾಮಾನು ತಲೆ ಹೊಡ್ಕೊಂತು ಅಂದ್ರೆ ಆಕಿ ನನಗೆ ಉತ್ತರ ಕೊಡಕತ್ತಾಳ ಅಂತ ಅರ್ಥ ಮನ್ಯಾಗ. ಇಲ್ಲ ಅಂದ್ರೆ ಏನು ಸಾಧ್ಯನೇ ಇಲ್ಲ ಸೊಸೆ ಹೆಂಗೆ ಉತ್ತರ ಕೊಡ್ತಾಳೆ ಅಂತೇಳಿ. ನಾಲ್ಕು ಸಾಮಾನು ತಲೆ ಹೊಡ್ಕೋಬೇಕು. ಅವು ಕೆಳಗೆ ಬಿದ್ದು ತಲೆ ಹೊಡ್ಕೊಂಡ್ಮೇಲೆ ನನಗೆ ಅರ್ಥ ಆಯ್ತು. ನನಗೆ ಬಾಯಿಂದ ಉತ್ತರ ಕೊಡೋಕ್ಕಾಗಲ್ಲ ಸೊಸೆಗೆ. ಕೈಯಿಂದ ಉತ್ತರ ಕೊಡ್ತಿದ್ದಾಳೆ, ನನ್ನ ಸಾಮಾನು ಮೇಲೆ ಉತ್ತರ ಕೊಡ್ತಿದ್ದಾಳೆ. ಅದ್ರ ಹೆಂಗಿದ್ರು ನನ್ನ ತೋರ್ ಮನೆಯದಲ್ಲ ಸಾಮಾನೆಲ್ಲ. ಹಾಳಾದ್ರೆ ಅಳಗಿರುತ್ತೆ, ಅತ್ತೆದ ಅಳಗಿರುತ್ತೆ. ತಂದಿನ್ನು ಗಂಡು ಕಟ್ಟಿರೋದನ್ನ ಇನ್ನು ಬಿಚ್ಚ ಇಲ್ಲ. ಏನೇನು ಸಾಮಾನು ತೊಗೊಂಬಂದಿದ್ದಾಳೆ. ಒಂದು 4 ಹೊಡೆದ್ರೆ ಅತ್ತಿ ಹೊಡೆದಿರ್ತಾವು. ಏನಕ್ಕೈತಿ ಭಾಳ ಅಂದ್ರೆ ಏನಕ್ಕೈತಿ? ಏನೂ ಆಗಲ್ಲ. ಬಟ್ಟ ಅಂದ ಅತ್ತಿ ಬಿ ಪುಷ್ ಬಂದು ಅದು ಒಂದು 10 ವರ್ಷ ಬದುಕದು ಒಂದು 6 ತಿಂಗಳಿಗೆ ಹಂಗೆ. ಮುಂಜಾನೆ ಸಂಜೆ ಮಟ್ಟ ಹೇಳಿದ್ದು ಬುದ್ಧಿ ಹೇಳಿದ್ದು ಬೆಳಗ್ಗೆ ಜಲ್ದಿ ಎದ್ದಳು. ಎದ್ದು ಗಡ ಕೆಲಸ ಮಾಡ್ಕೊಂಡು ಅಪ್ಪ ಮನೆಯವ್ರು ನೋಡ್ಕೋ ಹೆಂಗೈತಿ ಹೆಂಗಿಲ್ಲ ಅಂತ ನಾ 1000 ಸಲ ಪಡ್ಕೊತೀನಿ. ಇನ್ನೂ 1000 ಸಲ ಪಡ್ಕೊಂಡ್ರೆ ಅಷ್ಟೇ. ನೀವಿಷ್ಟೇ ನಾನು ಇಷ್ಟೇ. ನಾನು ಬದಲಾಗಲ್ಲ, ನೀವು ಬದಲಾಗಕ್ಕೆ ಹೋಗ್ಬಿಡ್ರಿ ಅಂತ ತಲೆ ಇಡಿಸ್ತಾವ. ತಲೆ ಇಡಿಸಿ ಏನಾಗ್ಬಿಟ್ಟೈತೆ ಅಂದ್ರೆ ನನ್ನ ಬಾಯಿಗೆ ನೋನು ಬರ್ತಾವ. ನನ್ನ ಬಾಯಿಗೆ ಏನು ಮಾಡ್ಬೇಕು ಮಾತಾಡ್ತೀವಿ. ಕೊಟ್ಟು ಬಂದಿನ ಸಾಮಾನು ಆಗೇ ಹೋಗಿ ಮೊನ್ನೆ ಪಾರಕ್ಕೆ ಹೋಗಿ ಅದು ಸಾಂಬಾರು ಕೊಟ್ಟಿದ್ದಲ್ಲ ಅದು ಬೌಲಿಂಗ್ ಕೊಟ್ಟು ಬಂದಿ. ಬೌಲ್ ಕೊಟ್ಟು ಬಂದಿದ್ದೀವಿ ಹೋಗಿ. ಮತ್ತೆ ಅದಾಗ ಇಟ್ಕೊಂಡು ಬಂದ್ಬಿಡ್ತಾಳೆ. ಇನ್ನೂ 4 ಸಾಮಾನು ಕೊಟ್ಟಿದ್ದೇನೆ ಅಂತೇಳಿ. ಆಕೆ ಏನು ಕೊಟ್ಟ ಮತ್ತೆ ಹಾಕಿ ಅದನ್ನು ಕೊಟ್ಬಿಡು. ಇಲ್ಲಾಂದ್ರೆ ಹಂಗೆ ಇಟ್ಕೊಂಡು ಕುತ್ಕ ಇನ್ನೂ 4 ಸಾಮಾನು ಇದ್ದು ನೋಡುವ ನಿಮ್ಮ ಮನ್ಯಾಗ ಅಂತೇಳಿ ಬರ್ತಾಳೆ. ಮತ್ತೆ ನನ್ನ ಜೊತೆ ಅದ್ರ ಜೊತೆಗೆ ನಂದೊಂದು ಸಾಮಾನು ಇನ್ನೊಂದು ಕೊಟ್ಟು ಕಳಿಸಿದ್ವಿ. ಮತ್ತೆ ನಾ ಇಲ್ದಾಗ ಸಾಮಾನು ಕೊಡೋದು ಜಾಸ್ತಿ, ನಾ ಇಲ್ದಾಗ ಹೊರ್ತಿ ಮಾತುಕತೆ ಜಾಸ್ತಿ. ನಿಂದು ಒಟ್ಟು 10 ಹೊರಗೆ ಕಾಲಿಡೋದು ಕಾಯ್ತಿರ್ತೀವಿ. ನನ್ನ ಸೊಸಿ ಏನಂದ್ರೆ ಒಂದು ಮಾತು ಸೇರಿಸ್ಕೊಂಡ್ಬಿಡ್ತೀನಿ. ಜಗಳ ಮಾಡ್ಬೇಡ್ರಿ ಅತ್ತೆ ಅಂತ ಬರ್ತಾಳೆ. ಮಾತ್ಮತಿ ಜಗಳ ಬಿಟ್ಟರೆ ಮತ್ತೆ ನಾ ಏನು ಮಾತಾಡ್ಬೇಕಾ ಮಾತಾಡ್ಬಾರ್ದ ಮನೆ. ನನಗೆ ಹೊಟ್ಟೆ ತುಂಬ ಅರ್ಥ ಕರ್ದ ಜಗಳಿಂದ. ಆದ್ರೆ ಜಗಳ ಬಿಡಂತಾಳ. ಯಾಕೆ ಬಿಡಬೇಕು ಅಂತೀನಿ. ಹುಡುಕಿ ಜಗಳ ಮಾಡೋದೈತಿ ಬಿಡ್ತೀನಿ ಜಗಳ. ನಾ ಜಗಳ ಮಾಡೋದು ಬಿಟ್ಬಿಟ್ರೆ ಈಗ ಎಲ್ಲ ಮಾತಾಡೋಕ್ಕೆ ಕತೆ ಆಡೋಕ್ಕೆ ಎಲ್ಲ ಸೂತ್ರ ಆಗ್ಬಿಡ್ತೈತಿ. ಅದಕ್ಕೆ ಅವ್ರು ಹೋಗೊಂದು 20 ಸಲ ಫೋನ್ ಮಾಡ್ತಾಳೆ. ಅದಂತೂ ಕರೆನ್ಸಿ ಬಿಡು. ಅದಂತೂ ಗಂಡ ಹಾಕ್ಸ್ಬಿಡ್ತಾನೆ. ನನ್ನ ಮಗ ದುಡ್ಡು ಈಗ ಕರೆನ್ಸಿಗೆ ಇಡಬೇಕು. ಅರ್ಧ ಮಾತಾಡಕ್ಕೆ. ಇನ್ನು ಫೋನ್ ತಿಕ್ಕೋತ ಕುಂದಿರ್ತಾಳೆ. ಒಂದು 4 ತಾಸು ಅವ್ರ ಜೊತೆಗೆ ಮಾತಾಡ್ತಾಳೆ. ಇನ್ನು 4 ತಾಸು ಬರೀ ಫೋನ್ಯಾಗ ರೀಲ್ಸ್ ನೋಡ್ಕೊತ ಕುಂದಿರ್ತಾಳೆ.
ಆ ರೀಲ್ಸ್ ನೋಡಿ 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 ಏನಾಗ್ಬಿಟ್ಟೈತಂದ್ರ ನನಗೆ ಇವತ್ತು ಒಳ್ಳೆ ಬರ್ತಾವ ಅನ್ಸುತ್ತೆ. ಏನ್ ಮಾಡ್ಲಿ ಮಾಡ್ಲಾರ್ದ ಹಿಂಗೇನ್ ಮಾಡೋಣ. ಹಾ ಏನ್ ಮಾಡಕತ್ತೀನಿ ಬಲಿ? ಓ ಹೌದಾ, ಕಸ ಬಿಟ್ಟ ನಿನ್ ಮಗ ಫಸ್ಟ್ ಪಿ ಸಿ ಕಸ ಬಿಟ್ಟ. ಬಿಡ ಚಲೋ ಆಯ್ತು ಚಲೋ ಆಯ್ತು ಚಲೋ ಆಯ್ತು. ಚಂದ ಓದೇನ ಅನ್ಸುತ್ತೆ ನಿನ್ ಮಗ, ಅದಕ್ಕೆ ಪಾಸ್ ಆಗ್ಯಾನ ನೋಡು. ಹೂನವ್ವ ಈಗ ಹುಡಾಳಿರ್ತಾವ ನೋಡು, ಒಂದೊಂದು ಮಾತು ಕೇಳಲ್ಲ. ಹೆಂಗೋ ಇಂತು ಓದಿ ಚೆನ್ನಾಗಿ ಪಾಸ್ ಆಗಿದ್ದೇನೆ, ಹೋಗ್ಲಿ ಬಿಡು. ಏನೋ ಬಿಡ, ಏನ್ ಮಾಡ್ಬೇಕು ಗೊತ್ತೈತಲ್ಲ. ಅತ್ತೆ ಆದ್ರೆ ಏನೈತೆ ಅಂತೇಳಿ ಮನ್ಯಾಗ ಸುಮ್ ಕುಂದ್ರಬೇಕು ಒಂದ್ ಮೂಲ ಬ್ಯಾಸ ಆಗೋಗೈತಿ. ಏನೊಂದು ಆಗವಲ್ತು, ನೀನು ಊರಿಗೆ ಬರವಲ್ಲಿ ಏನಿಲ್ಲ. ಸರಿ ಸರಿ ಆರಾಮಿದ್ದೀರಲ್ಲ? ನಾವು ಆರಾಮಿದ್ದೀವಿ ನೋಡು. ಅಯ್ಯೋ ನನ್ನ ಸೊಸೆಯ ಅದೇನು ಕೇಳ್ತೀವಿ, ಅದು ಹೇಳ್ಬಿಟ್ರೆ ಇಷ್ಟುದ ಲಿಸ್ಟ್ ಐತೆ. ಸೊಸೆ 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 ಅಂತ ತಗೊಂಡು ಬಂದ್ಮೇಲೆ ಗೊತ್ತಾಗುತ್ತೆ ಸೊಸೆ ಬರೀ ಏನು ಅಂತ ಹೇಳ್ಬಿಟ್ಟು. ನೋಡು ಸುಮ್ಮನೆ ಕುತ್ಕೊಂಡಿದ್ದೀನಿ, ಬೆಳಗ್ಗೆ ಒಂದು ಕಪ್ಪಿ ಸರಿಯಾಗ ಬೆಳಗ್ಗೆ ಹಾಕ್ದೋಳಿ ಇನ್ನೂ ಒಂದು ಕಪ್ಪಿ ತಂದು ಏನದು ಏನು ಬೇಕಂತ ಏನಿಲ್ಲ ಅಂತ ಒಂದು ಮಾತು ಹೇಳಂಗಿಲ್ಲ. ದೇವ ಹೋಯ್ತು ಅದ ಅಂಥದ್ದಂತೂ ಮೊದಲೇ ಇಲ್ಲಮ್ಮ ತಾಯಿ ಪುಣ್ಯಾತಿಥಿ. ಅಂಥದ್ದಂತೂ ನೆನ್ಸಕ್ಕೆ ಹೋಗ್ಬಿಡ. ಏನೋ ನಾನು ಅದನ್ನು ಸೈಸ್ಕೊಂಡು ಹೊಂಟಿದ್ದೀನಿ. ನನ್ನ ಜಾಗದಲ್ಲಿ ಯಾವಳಾದ್ರೂ ಇದ್ದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಟಿ ಕಟ್ಟಿ ಅಂತ ಹೇಳ್ತಿದ್ರು. ನಾನೇ ಹೋಗ್ಲಿ ಬಿಡು ಏನು ಮಾಡ್ಬೇಕು ಮತ್ತೆ? ಸುಮ್ಮನೆ ಒಟ್ಟು ಏನು ಮಾಡೋದೈತಿ, ಸುಮ್ಮನೆ ಇರ್ತೀನಿ ಅಷ್ಟೇ. ಲ್ಯಾಪೂನು ಇಲ್ಲಿಗಂತೂ ಒಟ್ಟು ಅಂತ ಸಾಕಾಗ್ಬಿಡತ್ತವ ನಾವು. ನೀವು ಸ್ವಸ್ತ್ರಿಗೆ ಒಟ್ಟು ಅಂತ ಭಾಳ ಅನ್ನಕ್ಕೆ ಹೋಗ್ಬಿಟ್ರೆ ನಾನು ಸ್ವಲ್ಪ ಅಂತೀನಿ, ನಾನು ತಿನ್ನಂತೆ ನೀವು ಅನ್ನೋಕೆ ಹೋಗ್ಬಿಟ್ರೆ. ಯಾಕಂದ್ರೆ ಸುಮ್ಮನೆ ಮನೆ ಹಂಗೆಲ್ಲ ಯುದ್ಧ ನಡಿಬೇಕಾದ್ರೆ ಯಾರು ಬಿಡಿಸ್ಕೊಳಂಗಿಲ್ಲ. ಅಕ್ಕಪಕ್ಕದಲ್ಲಿ ನೋಡಿ ಹಿಂಗೆ ಸಿಕ್ಕಿದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸೊಸೆಗೆ ಯಾವತ್ತು ಊಟ ಆರಾಮಾಗಿರಿ ಮತ್ತು ಖುಷಿಯಾಗಿರಿ. ಸೊಸೆ ಜೊತೆ ಎಂಜಾಯ್ ಮಾಡಿ, ತಲೆನೇ ಕೆಡಿಸ್ಕೊಬಿಡಿ. ಅತ್ತೆ ಏನಾದರೂ ಹತ್ತೋರ್ ಬಾಯಿ ಮಾತ್ರ ಸಿಗಕ್ಕೆ ಹೋಗ್ಬಿಡ್ರಿ. ಅಲ್ಲಿ ಸಿಕ್ಕ್ರಿ ಅಂದರೆ ಮುಗೀತು, ಫಿನಿಶ್ ಮಾಡಿ ಇಟ್ಬಿಡ್ತಾರೆ ನಮ್ಮನ್ನು. ಏನು ಇದ್ರು 4 ಗೋಡೆ ಮಧ್ಯೆ ಇರಲಿ, ಸೊಸೆ ಮಾತ್ರ ಬೈಬೇಡಿ. ನಾನು ಏನು ಬೈದಿಲ್ಲಪ್ಪ. ನಿಮ್ಗೇನಾದ್ರು ಹಂಗೆ ಅನ್ಸಿದ್ರೆ ಫೋನ್ ಕಟ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡ್ತೀವಿ.